ಎದ್ದು ಪಪ್ಪುನ ಅವಕ್ಕೆ ಕೊಟ್ಟೇನಿ. 8 ಗಂಟೆ. ಇವ್ರು ನೋಡಿದ್ರೆ ಇಲ್ಲಿ ಮಾತು ಹಚ್ಕೊಂಡು ಕುಂತಾರ. ಇವಾಗ ನಮ್ಮ ಪಾಪ ಮಲಗಿತ್ತು ಅಂತ ನಾನು ಸ್ವಲ್ಪ ಒಗ್ಗರಣೆ ಮಾಡ್ತಾಯಿದ್ದೆ. ಸಾಸಿವೆ ಜೀರಿಗೆ ಎಲ್ಲ ಹಾಕಿ ನಾರ್ಮಲ್ ಉಳ್ಳಾಗಡ್ಡಿ ಒಗ್ಗರಣೆ ಅವಲಕ್ಕಿಗೆ ಅಂತ ಹೇಳಿ ಹಂಗೆ ಹಾಕಬೇಕಾದ್ರೆ ಅಪ್ಪ ಬಂದು ಮೆಣಸಿನ್ಕಾಯಿನ ಫಸ್ಟ್ ಹಾಕಿ ಫ್ರೈ ಮಾಡುವ ಅಂತ ಹೇಳಾಕ್ತಿದ್ರು. ಇವಾಗ ಅದನ್ನು ಮಾಡಿ ಆಮೇಲೆ ಪೂರ್ತಿಯಾಗಿ ಒಗ್ಗರಣೆ ಮಾಡಿ ಮುಗಿಸಿ ಅವಲಕ್ಕಿ ಮಾಡಿಟ್ಟು ಆಮೇಲೆ ನಮ್ಮ ಅವ್ವ ಬಂದರು. ನನ್ನ ಬಾಟಲ್ ಅಲ್ಲದವಪ್ಪ ಮೂವಿ, ನನ್ನ ಬಾಟಲ್ ತಗೊಂಡ್ಬರೋಗಪ್ಪ. ಗುಂಡು ಮರಿ ಅಂತಂದ್ರೆ ಎಲ್ಲ ಹಾಕ್ಬೇಕು, ಅದಕ್ಕೆ ನೀರು ಹಾಕೋದು. ಆಯ್ತ್ರಿ, ಆ ಕಡೆ ಭಾಗ ಆಯ್ತ್ರಿ. ಈ ಆ ಕಡೆ ಬಾರಿ ಹಾಯ್ಗ ಆಯ್ತ್ರಿ. ಚಲೋ ಎಸ್ ಐ ನೋ, ಬಟ್ ಇದೆಲ್ಲ ನೀಟಾಗಿ ಮಗನ ಅಮ್ಮ ಎತ್ತಿಟ್ಟಿದ್ದಾರೆ. ಬಟ್ ನಿಮ್ಗೆ ಏನು ಬೇಕು? ಕಡ್ಲಿಕಾಳು ಸ್ಪೆಷಲ್ ಆಗಿ ಮಾಡಿ ಸಪ್ರೇಟ್ ತಗೋದು. ಗ್ರೇವಿ ತರ ಮಾಡ್ತಾರೆ. ನಾನು ಕಡ್ಲಿಕಾಳು ಹೆಂಗ್ ಮಾಡ್ತೇನಪ್ಪ ಈಗ ಅಲ್ಲ ಅಲ್ಲ ನಾ ಏನ್ ಹೇಳಿದೆ ಗೊತ್ತಾ, ಸಪ್ರೇಟ್ ಒಂದಿಷ್ಟು ತೆಗೆದ ಗ್ರೇವಿ ತರ ಮಾಡ್ಕೊಡಲ್ಲ. ಯಾವಾಗ ಮಾಡ್ಕೊಡೋದು? ಅವಲಕ್ಕಿ ತೊಳಿ ಫಸ್ಟ್ ಹಬ್ಬ. ಅಯ್ಯೋ ಯಾರು ನೋಡು ಹೂವಿನ ಹಂಗೆ ಕಳಕಣ ಹೂವಿನ ಹೊಸ ಥರ ಅಳಕ್ತಾನ. ಅಮ್ಮ ನಕ್ಕಜ್ಜಿ ಹೆಂಗತ್ತೀನಿ ಅಮ್ಮ ಅಮ್ಮ. ಇವರು 2 ಥರ ಪಲ್ಯ ಮಾಡ್ತಿದ್ದಾರೆ. ಒಂದು ಬದನೆಕಾಯಿ, ಇನ್ನೊಂದು ಕಡಲೆ. ಒಬ್ಬರಿಗೆ ಕೊಡೋದಿದೆ, ಅದಕ್ಕೋಸ್ಕರ ಕೊಡೋಕ್ಕಿದೆ ಅಂತ ಹೇಳಿದ್ನಲ್ಲ. ಸೊ ಅದಕ್ಕೋಸ್ಕರ ಚಪಾತಿ ಮಾಡ್ತಾ ಇದ್ದಾರೆ. ಹೊರಗೆ ಬಜ್ಜಿ ಮಾಡಿ ತಿನ್ನಕತ್ತಾರವು ನಮ್ಮವ್ವ. ಬಿಸಿಲಿದ್ರು ನಮ್ಮವ್ವ ಈ ಕೆಲಸ ಮಾತ್ರ ಬಿಡಲ್ಲ. ಅದೇನಂದರೆ ಹೂ ಹರಿಯೋ ಕೆಲಸ. ಬೆಳಗ್ಗೆನೂ ಮಾಡ್ತಾರೆ, ಮಧ್ಯಾಹ್ನನೂ ಮಾಡ್ತಾರೆ. ಈಗ ಹತ್ತತ್ರ 12 ಆಗಕ್ಕೆ ಬಂದೈತಿ, ಈಗೂ ಮಾಡಕತ್ತಾರ. ಮತ್ತು ಸಂಜೆ ಮುಂದೆ ಒಂದು ಸಲ ಅವರು ಹೂ ಪೋಣಿಸ್ತಿದ್ದಾರೆ. ಇವನ್ನೆಲ್ಲ ಈ ಥರ ಹೊರಗೆ ಹಾಕ್ತಾ ಇದ್ದಾನೆ.